ಮಹಾತ್ಮ ಗಾಂಧೀಜಿ ಯಾವುದೇ ಅಧಿಕೃತ ಅಂದರೆ ಸಂವಿಧಾನಾತ್ಮಕ ಹುದ್ದೆ ಇಲ್ಲದೇ ಇದ್ದರೂ ಕೂಡ ಅನಭಿಷಿಕ್ತ ದೊರೆಯಾಗಿದ್ದರು. ಅಂದರೆ ಬ್ರಿಟಿಷ್ ಭಾರತದ ಅನಭಿಷಿಕ್ತ ದೊರೆ ಥರ ಇದ್ದರು. ಬೆಳಗಾವಿ ಅಧಿವೇಶನ ನಡೆದಾಗ ಕಾಂಗ್ರೆಸ್ ಪಕ್ಷಕ್ಕೊಂದು ನಿರ್ದಿಷ್ಟವಾದ ಬಾವುಟ ಅನ್ನೋದು ಕೂಡ ಇರಲಿಲ್ಲ, ಒಂದು ಅಧಿಕೃತವಾದ ಬಾವುಟ ಇರಲಿಲ್ಲ. ಇವತ್ತು ಅದ್ದೂರಿ ಆಡಂಬರ ಮತ್ತು ಶ್ರೀಮಂತಿಕೆಯ ಬಹಿರಂಗ ಪ್ರದರ್ಶನಗಳೇ ಮೌಲ್ಯ ಆಗಿ ಹೋಗ್ಬಿಟ್ಟಿವೆ. ಆ ಗಾಂಧೀಜಿ ಕಾಲದ ಕಾಂಗ್ರೆಸ್ಗೆ ಅಧಿಕಾರ ಇರಲಿಲ್ಲ, ಯಾವುದೇ ಪದವಿಗಳಿರಲಿಲ್ಲ, ಯಾಕಂದರೆ ಸ್ವಾತಂತ್ರ್ಯವೂ ಬಂದಿರಲಿಲ್ಲ, ಸಂವಿಧಾನವೂ ಇರಲಿಲ್ಲ. ನೋಡಿ, ಅಹಿಂಸೆ, ಅಸಹಕಾರ ಮತ್ತು ಸತ್ಯಾಗ್ರಹ ಈ 3 ತತ್ವಗಳನ್ನು ಕೊಟ್ಟ ಗಾಂಧೀಜಿಯಲ್ಲಿ ಹೊಸದಿಗಂತ ಡಿಜಿಟಲ್ ಸುದ್ದಿವಾಹಿನಿಯ ರೇಷ್ಮೆ ರಾಜನೀತಿ ದೈನಂದಿನ ವಿಶ್ಲೇಷಣಾ ಕಾರ್ಯಕ್ರಮದ ವೀಕ್ಷಕರೆಲ್ಲರಿಗೂ ಸುಸ್ವಾಗತ. ಅಂದು ಗಾಂಧಿಗಿರಿ, ಇಂದು ದಾದಾಗಿರಿ. ಇವತ್ತಿನಿಂದ ಕರ್ನಾಟಕದ ಕಾಂಗ್ರೆಸ್ಸಿಗರೆಲ್ಲರೂ ಕೂಡ ಬೆಳಗಾವಿಯಲ್ಲಿ ಮಹಾತ್ಮ ಗಾಂಧೀಜಿ ಅಧ್ಯಕ್ಷತೆ ವಹಿಸಿದ್ದ ಆವತ್ತಿನ ಆ 34ನೇ ಅಖಿಲ ಭಾರತ ಕಾಂಗ್ರೆಸ್ ಅಧಿವೇಶನದ ಶತಮಾನೋತ್ಸವ ಆಚರಿಸುವ ಸಂಭ್ರಮದಲ್ಲಿದ್ದಾರೆ. ಅದು ಇವತ್ತು ಕೇವಲ ಪಕ್ಷದ ಆಚರಣೆಯಾಗಿ ಮಾತ್ರವಾಗಿ ಉಳಿದಿಲ್ಲ, ಅದು ಕರ್ನಾಟಕ ಸರ್ಕಾರದ ಆಚರಣೆ ಕೂಡ. ಯಾಕಂದರೆ ಕಾಂಗ್ರೆಸ್ ಪಕ್ಷ ಕಳೆದ 1.5 ವರ್ಷದಿಂದ ಕರ್ನಾಟಕದಲ್ಲಿ ಅಧಿಕಾರ ನಡೆಸ್ತಾ ಇದೆ. ಹಾಗಾಗಿ ಇವತ್ತು ಅವರಿಗೆ ಮಾನವ ಸಂಪನ್ಮೂಲದ ಕೊರತೆ ಇಲ್ಲ, ಹಣಕಾಸು ಸಂಪನ್ಮೂಲದ ಕೊರತೆ ಇಲ್ಲ, ಸರ್ಕಾರಿ ಸಿಬ್ಬಂದಿಯ ಕೊರತೆ ಕೂಡ ಇಲ್ಲ. ಹೀಗಾಗಿ ಅದು ಕೇವಲ ಕಾಂಗ್ರೆಸ್ ಪಕ್ಷದ ಅಧಿವೇಶನ ಮಾತ್ರವಾಗ್ತಾ ಇಲ್ಲ, ಅದು ಇವತ್ತಿನ ಕಾಂಗ್ರೆಸ್ಸು 21ನೇ ಶತಮಾನದ ಕಾಂಗ್ರೆಸ್ ಅನ್ನೋ ಪಕ್ಷ ಏನು ಉಳಿದಿದೆ ಅದರ ಹೆಸರಲ್ಲೇ ಅದು ಇವತ್ತು ಆಚರಿಸ್ತಾ ಇರೋ ಮೌಲ್ಯಗಳನುಸಾರವಾಗಿ ನಡೀತಾ ಇದೆ. ಆವತ್ತಿನ 1924ರ ಆ ಬೆಳಗಾವಿ ಅಧಿವೇಶನದ ಸಂದರ್ಭದಲ್ಲಿ ಮಹಾತ್ಮ ಗಾಂಧೀಜಿ 6 ದಿನ ಮುಂಚೆನೇ ಬಂದಿದ್ದರು, ಠಿಕಾಣಿ ಹೂಡಿದ್ರು. ಗಾಂಧಿ ಕುಟೀರ ಅನ್ನೋ ಅವ್ರಿಗಾಗೇ ನಿರ್ಮಿಸಿದ ಒಂದು ಗುಡಿಸಲಲ್ಲಿ ಅವರು ವಾಸ ಮಾಡಿದರು. ಅಷ್ಟೇ ಅಲ್ಲ, ಒಂದು ದೊಡ್ಡ ಬಾವಿ ನಿರ್ಮಾಣ ಮಾಡಿದರು ನೀರಿನ ಅಗತ್ಯಕ್ಕೋಸ್ಕರ, ಅದಕ್ಕೆ ಪಂಪಾ ಸರೋವರ ಅಂತ ಕರೆದಿದ್ರು. ಇತ್ಯಾದಿ ಎಲ್ಲವನ್ನು ನಾವು ಕೇಳಿದ್ದೇವೆ. ಆದರೆ ಮೌಲ್ಯಗಳಲ್ಲಾಗಿರೋ ವ್ಯತ್ಯಾಸ ಏನು ಅಂತಂದರೆ, ಆ ಗಾಂಧೀಜಿ ಕಾಲದ ಕಾಂಗ್ರೆಸ್ಗೆ ಅಧಿಕಾರ ಇರಲಿಲ್ಲ, ಯಾವುದೇ ಪದವಿಗಳಿರಲಿಲ್ಲ, ಯಾಕಂದರೆ ಸ್ವಾತಂತ್ರ್ಯವೂ ಬಂದಿರಲಿಲ್ಲ, ಸಂವಿಧಾನವೂ ಇರಲಿಲ್ಲ. ಸ್ವಾತಂತ್ರ್ಯಕ್ಕಾಗಿ ಹೋರಾಟ ಆಗತಾನೇ ಕಾವು ಪಡಿತಾ ಇತ್ತು. ಸುಮಾರು 21 ವರ್ಷಗಳ ಕಾಲ ದಕ್ಷಿಣ ಆಫ್ರಿಕಾದಲ್ಲಿ ವರ್ಣಭೇದ ನೀತಿಯ ವಿರುದ್ಧ ಬ್ರಿಟಿಷರ ವಿರುದ್ಧ ಹೋರಾಡಿ ಒಂಥರ ತರಬೇತಿ ಪಡೆದು ವಾಪಸ್ ಬಂದಿದ್ದ ಗಾಂಧೀಜಿಯವರಿಗೆ 1921ರಿಂದ ಅಧಿಕೃತವಾಗಿ ಸ್ವಾತಂತ್ರ್ಯ ಆಂದೋಲನದ ನಾಯಕತ್ವ ಸಿಕ್ಕಿತ್ತು. ಮುಂದೆ 29 ವರ್ಷಗಳ ಕಾಲ, ಅಂದರೆ ತಮ್ಮ ಜೀವಿತಾವಧಿಯ ಕಡೆಯ ದಿನ 1948 ಜನವರಿ 30ರವರೆಗೂ ಕೂಡ ಮಹಾತ್ಮ ಗಾಂಧೀಜಿ ಯಾವುದೇ ಅಧಿಕೃತ ಅಂದರೆ ಸಂವಿಧಾನಾತ್ಮಕ ಹುದ್ದೆ ಇಲ್ಲದೇ ಇದ್ದರೂ ಕೂಡ ಅನಭಿಷಿಕ್ತ ದೊರೆಯಾಗಿದ್ದರು. ಅಂದರೆ ಬ್ರಿಟಿಷ್ ಭಾರತದ ಅನಭಿಷಿಕ್ತ ದೊರೆ ಥರ ಇದ್ದರು. ಪ್ರಪಂಚದ ಎಲ್ಲ ಗಣ್ಯಾತಿಗಣ್ಯ ವ್ಯಕ್ತಿಗಳೆಲ್ಲ ಅವರ ಸಾಬರಮತಿ ಆಶ್ರಮ ಅಥವಾ ವಾರ್ಧಾ ಆಶ್ರಮದ ಅವ್ರು ಕಟ್ಕೊಂಡಿದ್ದ ಆ ಗುಡಿಸಲಿಗೆ ಬಂದು ಅವರ ಸಂದರ್ಶನವನ್ನು ಪಡ್ಕೊಳ್ತಾ ಇದ್ರು. ಆ ರೀತಿ ಒಂದು ಜನಮಾನಸದಲ್ಲಿ ರಾಷ್ಟ್ರ ನಾಯಕನ ಮುದ್ರೆಯನ್ನು ಒತ್ತಿದ್ದ ಗಾಂಧೀಜಿಯವರು ಅಧ್ಯಕ್ಷತೆ ವಹಿಸಿದ ಈ ಅಧಿವೇಶನ ಆ ಕಾಲದ ಮೌಲ್ಯಗಳನ್ನು ಬಿಂಬಿಸುವ ಹಾಗಿತ್ತು. ಅಂದರೆ ಸರಳತೆ, ನಿರಾಡಂಬರತೆ ಮತ್ತು ವಿನಮ್ರತೆ. ಅದು ಪ್ರತಿಯೊಬ್ಬ ಕಾಂಗ್ರೆಸ್ಸಿನ ಅಂದರೆ ಸಾರ್ವಜನಿಕ ಬದುಕಿನ ಪ್ರತಿಯೊಬ್ಬ ಗಣ್ಯಾತಿಗಣ್ಯ ವ್ಯಕ್ತಿಯಿಂದ ಹಿಡಿದು ಕಾರ್ಯಕರ್ತನವರೆಗೂ ಕೂಡ ಇವು 3 ಮೌಲ್ಯಗಳನ್ನು ಆಧರಿಸಿತ್ತು ಆವತ್ತಿನ ಕಾಂಗ್ರೆಸ್ ಪಕ್ಷ. ಬೆಳಗಾವಿ ಅಧಿವೇಶನ ನಡೆದಾಗ ಕಾಂಗ್ರೆಸ್ ಪಕ್ಷಕ್ಕೊಂದು ನಿರ್ದಿಷ್ಟವಾದ ಬಾವುಟ ಅನ್ನೋದು ಕೂಡ ಇರಲಿಲ್ಲ, ಒಂದು ಅಧಿಕೃತವಾದ ಬಾವುಟ ಇರಲಿಲ್ಲ. 1921ರಲ್ಲಿ ಒಂದು ಠರಾವ್ ಪಾಸ್ ಮಾಡಿದಾಗ ಅದಕ್ಕೊಂದು ಧ್ವಜ, ಪಕ್ಷಕ್ಕೊಂದು ಧ್ವಜ ಇರಬೇಕು ಅಂತ ತೀರ್ಮಾನ ಆಗಿತ್ತು. ಅದಕ್ಕನುಸಾರವಾಗಿ ಹೈದರಾಬಾದ್ನ ಒಬ್ಬ ಅಂದರೆ ಇವತ್ತಿನ ತೆಲಂಗಾಣ ಮೂಲದ ಒಬ್ಬ ಸ್ವಾತಂತ್ರ್ಯ ಹೋರಾಟಗಾರ ವೆಂಕಯ್ಯ ಅಂತ, ಅವರು ಒಂದು ತ್ರಿವರ್ಣ ಬಾವುಟವನ್ನು ನಿರ್ಮಿಸಿಕೊಟ್ಟಿದ್ರು. ಮೇಲೆ ಬಿಳಿ ಮತ್ತು ಹಸಿರು, ಕೆಳಗೆ ಕೆಂಪು ವರ್ಣದ ಪಟ್ಟಿಗಳಿದ್ವು, ಮಧ್ಯದಲ್ಲಿ ಚರಕ ಗುರುತಿತ್ತು. ಅದೊಂದು ಅನಧಿಕೃತ ಬಾವುಟವೇ ಇತ್ತು. ಬೆಳಗಾವಿ ಅಧಿವೇಶನ ನಡೆದಾಗ ಕೂಡ ಅದೇ ಅನಧಿಕೃತ ಬಾವುಟ ಇತ್ತು. ಅದಾದ ನಂತರ 1931 ಕರಾಚಿಯಲ್ಲಿ ನಡೆದ ಅಖಿಲ ಭಾರತ ಅಧಿವೇಶನದಲ್ಲಿ ವಿದ್ಯುಕ್ತವಾಗಿ ಒಂದು ಧ್ವಜವನ್ನು ಕಾಂಗ್ರೆಸ್ ಪಕ್ಷ ಅಳವಡಿಸಿಕೊಡ್ತು. ಅದು ಇವತ್ತು ಭಾರತದ ರಾಷ್ಟ್ರಧ್ವಜವನ್ನು ಹೋಲಿಕೆ ಆಗುವಂಥ ತ್ರಿವರ್ಣ ಧ್ವಜ, ಅಂದರೆ ಮೇಲೆ ಕೇಸರಿ, ಬಿಳಿ ಮತ್ತು ಹಸಿರು, ಮಧ್ಯದಲ್ಲಿ ಗಾಂಧೀಜಿಯವರ ಅತಿ ಪ್ರಿಯವಾದ ಚರಕ ಗಾಂಧೀಜಿಯವರಿಗೆ ಭಾರತದ ಆರ್ಥಿಕ ಸ್ವಾವಲಂಬನೆಯ ಗುರುತಾಗಿತ್ತು. ಭಾರತದ ಜನಸಾಮಾನ್ಯರನ್ನು ಆರ್ಥಿಕವಾಗೂ ಸಾಮಾಜಿಕವಾಗೂ ಮೇಲೆತ್ತುವ ಒಂದು ಅಸ್ತ್ರ ಅಂತಂದರೆ ಚರಕ. ಇಡೀ ಸ್ವಾತಂತ್ರ್ಯ ಆಂದೋಲನದ ಕುರುಹಾಗಿ ಉಳಿದಿರೋದು ಆ ಚರಕ. ಸ್ವಾತಂತ್ರ್ಯ ಬಂದಾದ ನಂತರವೂ ಕೂಡ ನೆಹರು ಕಾಲದ ಕಾಂಗ್ರೆಸ್ ಪಕ್ಷ ಮತ್ತು ಇಂದಿರಾ ಗಾಂಧಿಯವರ ಅವಧಿಯ ಅರ್ಧ ಭಾಗದವರೆಗೂ ಕೂಡ ಅದೇ ಧ್ವಜ ಕಾಂಗ್ರೆಸ್ ಪಕ್ಷಕ್ಕೆ ಇರ್ತಾ ಇತ್ತು. ಕಾಂಗ್ರೆಸ್
ಪಕ್ಷದ ಧ್ವಜಕ್ಕೂ ಮತ್ತು ರಾಷ್ಟ್ರಧ್ವಜಕ್ಕೂ ಹೆಚ್ಚು ವ್ಯತ್ಯಾಸ ಇರಲಿಲ್ಲ. ರಾಷ್ಟ್ರಧ್ವಜದಲ್ಲಿ ಮಧ್ಯ ಅಶೋಕನ ಚಕ್ರ ಅಂದರೆ ಸಾರನಾಥದಲ್ಲಿರೋ ಅಶೋಕನ ಚಕ್ರವನ್ನೇ ಅಳವಡಿಸ್ಕೊಂಡ್ರು ಅಧಿಕೃತವಾಗಿ ಭಾರತ ಸರ್ಕಾರ. ಆದರೆ ಕಾಂಗ್ರೆಸ್ ಪಕ್ಷದ ಧ್ವಜದಲ್ಲಿ ಆ ಚರಕ ಆದರೂ ಇರ್ತಾ ಇತ್ತು. ಅಂದರೆ ಗಾಂಧೀಜಿ ಕಾಲದ ಕಾಂಗ್ರೆಸ್ಸಿನ ಕಟ್ಟ ಕಡೆಯ ನೆಂಟು ಅಂದರೆ ಆ ಚರಕ ಗುರುತು. ಮುಂದೆ 1980 ನಂತರ ಅಂದರೆ ತುರ್ತು ಪರಿಸ್ಥಿತಿ, ತದನಂತರ ಮತ್ತೆ ಅಧಿಕಾರಕ್ಕೆ ಮರಳದೆ ಇಂದಿರಾ ಗಾಂಧಿ, ಸಂಜಯ್ ಗಾಂಧಿ, ರಾಜೀವ್ ಗಾಂಧಿ ಕಾಲದ ಕಾಂಗ್ರೆಸ್ಗೆ ಆ ಚರಕ ಕೂಡ ಮಾಯ ಹೋಗ್ಬಿಡ್ತು. ಇವತ್ತು ಕಾಂಗ್ರೆಸ್ನ ತ್ರಿವರ್ಣ ಧ್ವಜದಲ್ಲಿರೋದು ಕೈ ಗುರುತು. ಅವರ ಚುನಾವಣಾ ಚಿಹ್ನೆಯನ್ನೇ ಅಲ್ಲಿ ಆ ಧ್ವಜದಲ್ಲೂ ಕೂಡ ಅಳವಡಿಸ್ಕೊಂಡ್ಬಿಟ್ಟಿದ್ದಾರೆ ಇವತ್ತಿನ ಕಾಂಗ್ರೆಸ್ಸಿಗರು. ಅಂದರೆ ಗಾಂಧಿ ಕಾಲದ ಸಾಂಕೇತಿಕ ಮೌಲ್ಯಗಳನ್ನು ಕೂಡ ಗಾಳಿಗೆ ತೋರಿದ ಕಾಂಗ್ರೆಸ್ಸಿಗರು ಇವತ್ತು ನೋಡಿ ಎಲ್ಲ ಮುಖಪುಟದ ಜಾಹೀರಾತುಗಳಿದೆ. ಇವತ್ತು ಮತ್ತು ನಾಳೆ ನಡೀತಾ ಇರೋ ಈ ಐತಿಹಾಸಿಕ ಅಧಿವೇಶನದ ಜಾಹೀರಾತು ಅದನ್ನು ಕರ್ನಾಟಕ ಸರ್ಕಾರವೇ ಪ್ರಕಟಿಸಿಬಿಟ್ಟಿದೆ. ಆ ಜಾಹೀರಾತಿನ ಒಕ್ಕಣಿಕೆಯಲ್ಲೂ ಕೂಡ ಒಂದು ಪ್ರೂಫ್ ಕರೆಕ್ಷನ್ ಕೂಡ ಮಾಡಿಲ್ಲ, ಅದರಲ್ಲಿ ಕೂಡ ತಪ್ಪುಗಳಿದೆ, ಅದನ್ನು ಗಮನಿಸೋಕ್ಕೂ ಹೋಗಿಲ್ಲ. ಇವತ್ತಿನ ಈ ಅಧಿವೇಶನದ ಸ್ಮರಣಾರ್ಥ ಬೆಳಗಾವಿಯ ಸುವರ್ಣ ವಿಧಾನಸೌಧ ಎದುರು ಮಹಾತ್ಮ ಗಾಂಧೀಜಿಯ ಪುತ್ಥಳಿಯ ಅನಾವರಣ ಮಾಡ್ತಾ ಇದ್ದಾರೆ. ಅದು ಕೂಡ ಕಾಂಗ್ರೆಸ್ ಪಕ್ಷದ ಕಾರ್ಯಕ್ರಮವನ್ನಾಗೆ ಮಾಡ್ಕೊಂಡ್ಬಿಟ್ಟಿದ್ದಾರೆ. ಅದರ ಮುಖ್ಯ ಅತಿಥಿಗಳು ಲೋಕಸಭೆಯ ವಿರೋಧ ಪಕ್ಷದ ನಾಯಕ ರಾಹುಲ್ ಗಾಂಧಿ ಮತ್ತು ರಾಜ್ಯಸಭೆಯ ವಿರೋಧ ಪಕ್ಷದ ನಾಯಕ ಮಲ್ಲಿಕಾರ್ಜುನ್ ಖರ್ಗೆ. ನಿನ್ನೆ ಪೂರ್ವಭಾವಿಯಾಗಿ ನಡೆಸಿದ ಪತ್ರಿಕಾಗೋಷ್ಠಿಯಲ್ಲಿ ಪ್ರದೇಶ್ ಕಾಂಗ್ರೆಸ್ ಅಧ್ಯಕ್ಷ ಮತ್ತು ಉಪಮುಖ್ಯಮಂತ್ರಿ ಡಿ ಕೆ ಶಿವಕುಮಾರ್ ಹೇಳಿದ್ದಾರೆ, ಅಂದು ಗಾಂಧಿ ಇಂದು ಖರ್ಗೆ ಅಂತಂದ್ಬಿಟ್ಟು. ಮೇಲ್ನೋಟಕ್ಕೆ ಮಾತ್ರ ಇಂದು ಖರ್ಗೆ. ಇವತ್ತು ನೋಡಿ ಕಾಂಗ್ರೆಸ್ನ ಅತಿರಥ ಮಹಾರಥರೆಲ್ಲ ಬೆಳಗಾವಿಗೆ ಬಂದಿದ್ದಾರೆ. ಅವರು ಯಾರು ಅಂತಂದರೆ ಮಲ್ಲಿಕಾರ್ಜುನ ಖರ್ಗೆ, ಜಯರಾಮ್ ರಮೇಶ್, ರಣದೀಪ್ ಸುರ್ಜೇವಾಲಾ ಮತ್ತು ಕೆ ಸಿ ವೇಣುಗೋಪಾಲ್. ಇವತ್ತು ಹೈಕಮಾಂಡ್ ಅಂದ್ರೆ ಇವರೇ 4 ಜನ ಇರ್ತಾರೆ. ಇವರೆಲ್ಲ ಪದಾಧಿಕಾರಿಗಳು ಮಾತ್ರ, ಕೇವಲ ಗರ್ಭಗುಡಿಯ ದ್ವಾರಪಾಲಕರ ಥರ ಇದ್ದಾರೆ. ಪದಾಧಿಕಾರಿಗಳು ಯಾರೇ ಇರಲಿ, ಕಾಂಗ್ರೆಸ್ನ ಸರ್ವಾಧಿಕಾರಿಗಳು ಅಂತಂದರೆ ಸೋನಿಯಾ ಗಾಂಧಿ, ರಾಹುಲ್ ಗಾಂಧಿ, ಪ್ರಿಯಾಂಕಾ ಗಾಂಧಿ. ಇದು ಎಲ್ರಿಗೂ ಗೋಚರವಾಗಿರೋ ತತ್ವ. ಅಂದರೆ ಆವತ್ತಿನ ಗಾಂಧಿ ಕಾಲದ ಕಾಂಗ್ರೆಸ್ಗೂ ಇವತ್ತಿನ ಸೋನಿಯಾ ಗಾಂಧಿ ಕಾಲದ ಕಾಂಗ್ರೆಸ್ಗೂ ಆಗಿರೋ ವ್ಯತ್ಯಾಸ ಇದು. ಇವತ್ತು ಅದ್ದೂರಿ ಆಡಂಬರ ಮತ್ತು ಶ್ರೀಮಂತಿಕೆಯ ಬಹಿರಂಗ ಪ್ರದರ್ಶನಗಳೇ ಮೌಲ್ಯ ಆಗಿ ಹೋಗ್ಬಿಟ್ಟಿವೆ. ಅಧಿಕಾರಸ್ಥ ಶಾಸಕರುಗಳು, ಸಂಸದರುಗಳು, ಮಂತ್ರಿಗಳು ಯಾವುದೂ ಎಗ್ಗಿಲ್ದೇ ಚುನಾವಣೆ ಬಂದಾಗಲೆಲ್ಲ ಚುನಾವಣಾ ಆಯೋಗಕ್ಕೆ ನಂದು 1500 ಕೋಟಿ ಆಸ್ತಿ, 1000 ಕೋಟಿ ಆಸ್ತಿ, 500 ಕೋಟಿ ಆಸ್ತಿ ಅಂತ ಜನಸಾಮಾನ್ಯರು ಏನು ಅಂದ್ಕೊಂಡಾರೋ ಅನ್ನೋ ಆ ಭಯ, ಭಕ್ತಿ, ಸಂಕೋಚವನ್ನು ಕೂಡ ಮರೆತು ಬಿಟ್ಟಿದ್ದಾರೆ. ಇದು ಇವತ್ತಿನ ಕಾಲದ ಕಾಂಗ್ರೆಸ್ ಮೌಲ್ಯಗಳು. ಬಹುಶಃ ಅವುಗಳನ್ನೇ ಇತರ ಪಕ್ಷಗಳು ಕೂಡ ಅನುಕರಿಸ್ತಾ ಇರೋದು ಇವತ್ತಿನ ಸಾರ್ವಜನಿಕ ಬದುಕಿನ ದೊಡ್ಡ ವಿಪರ್ಯಾಸ ಅಂತ ಹೇಳ್ಬೋದು. ಅವತ್ತು ಗಾಂಧೀಜಿಯವರು ಬೆಳಗಾವಿಗೆ ಬಂದಾಗ ತಮಗಾಗಿ 350 ರೂಪಾಯಿ ವೆಚ್ಚದಲ್ಲಿ ಒಂದು ಬಿದಿರು ಮತ್ತು ಒಣ ಹುಲ್ಲಿನ ಒಂದು ಕುಟೀರವನ್ನು ನಿರ್ಮಿಸಿಕೊಟ್ಟಿದ್ರಂತೆ. ಯಾಕಂದರೆ ಅವರು ಒಂದು ವಾರ ಅಲ್ಲಿದ್ದರು. 6 ದಿವಸ ಮುಂಚೆ ಬಂದುಬಿಟ್ಟು ಡಿಸೆಂಬರ್ 30ರವರೆಗೂ ಬೆಳಗಾವಿಯಲ್ಲಿ ಅವರು ಕ್ಯಾಂಪ್ ಮಾಡಿದರು. ಆಗ 350 ಖರ್ಚಾಯ್ತಲ್ಲ ನನ್ನಂಥವನಿಗೆ, ಇಷ್ಟೊಂದು ದುಂದುಗಾರಿಕೆ ಬೇಕಾಗಿತ್ತ ಅಂತ ಅವ್ರು ಆಕ್ಷೇಪ ಎತ್ತಿದ್ರು. ಇವತ್ತು ಹಾಗಿಲ್ಲ. ಇವತ್ತಿನ ಕಾಂಗ್ರೆಸ್ಸಿಗರೆಲ್ಲ ಭಾರತದ ಅತ್ಯಂತ ಶ್ರೀಮಂತ ಶಾಸಕಗಳೆಲ್ಲ ಕರ್ನಾಟಕ ಕಾಂಗ್ರೆಸ್ನಲ್ಲಿದ್ದಾರೆ. ನಮ್ಮ ಭಾರತದ 88 ಜನ ಬಿಲಿಯನಿಯರ್ ಶಾಸಕರ ಪೈಕಿ 32 ಜನ ಕರ್ನಾಟಕದವರು, ಆ ಪೈಕಿ 19 ಜನ ಕಾಂಗ್ರೆಸ್ನವರೇ. ಅವರೆಲ್ಲ ಮಂತ್ರಿಗಳಾಗಿದ್ದಾರೆ ಮತ್ತು ಹಿರಿಯ ಶಾಸಕರಾಗಿದ್ದಾರೆ. ಇದು ಇವತ್ತಿನ ಕಾಂಗ್ರೆಸ್ ಕಲ್ಚರ್. ಗಾಂಧೀಜಿ ಕಾಲದ ಕಾಂಗ್ರೆಸ್ ಕಲ್ಚರ್ಗೂ ಇವತ್ತಿನ ಕಾಂಗ್ರೆಸ್ ಕಲ್ಚರ್ಗಿರೋ ವ್ಯತ್ಯಾಸ ಅಂತದ್ದೇ. ನೋಡಿ, ಅಧಿವೇಶನಕ್ಕೆ ಕೂಡ ಎಷ್ಟು ವಿಚಿತ್ರವಾದ ಹೆಸರಿಟ್ಟಿದ್ದಾರೆ. ಜೈ ಗಾಂಧಿ, ಜೈ ಭೀಮ್, ಜೈ ಸಂವಿಧಾನ ಅಂತಂದ್ಬಿಟ್ಟು. ಅಂದರೆ ಸಂವಿಧಾನ ಕರ್ತೃ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ರವರೆಗೂ ಮತ್ತು ಅವರು ರಚಿಸಿದ ಸಂವಿಧಾನಕ್ಕೂ ತಾವು ಬೇರೆ ಬೇರೆ ಕಾಲಘಟ್ಟದಲ್ಲಿ ಮಾಡಿದ ಅಪಚಾರಕ್ಕಾಗಿ ಬಹುಶಃ ಇವತ್ತು ಪಶ್ಚಾತ್ತಾಪ ಪ್ರಾಯಶ್ಚಿತ ರೂಪದಲ್ಲಿ ಇದ್ದಕ್ಕಿದ್ದಂತೆ ಭೀಮ್ ನೆನಪಾಗಿದೆ, ಸಂವಿಧಾನ ನೆನಪಾಗಿದೆ. ಕಳೆದ 1 ವರ್ಷದಿಂದ ಆ ಸಂವಿಧಾನದ ಒಂದು ಕಿರುಹೊತ್ತಿಗೆ ಆ ರೆಡ್ ಬುಕ್ ಇವತ್ತು ಅವರಿಗೆ ಪ್ರಚಾರದ ವಸ್ತು ಆಗಿದೆ. ಹಾಗಾಗಿ ಜೈ ಭೀಮ್, ಜೈ ಸಂವಿಧಾನ ಅಂತಂದ್ಬಿಟ್ಟು ಈ ಅಧಿವೇಶನಕ್ಕೆ ವಿಚಿತ್ರವಾದ ಹೆಸರಿಟ್ಟಿದ್ದಾರೆ. ಸುಮಾರು 22 ಕೋಟಿ ವೆಚ್ಚದಲ್ಲಿ ಅದನ್ನು ಮಾಡ್ತಾ ಇದ್ದಾರಂತೆ. ಮಾಡಲಿ, ಸಂಭ್ರಮಿಸಲಿ. ಆದರೆ ಗಾಂಧಿ ಕಾಲದ ಮೌಲ್ಯಗಳನ್ನು ಮತ್ತೆ ವಾಪಸ್ ತರಲಿಕ್ಕಾಗತ್ತಾ? ಇವತ್ತು ಚುನಾವಣಾ ಗೆಲ್ಲೋದೇ ಮುಖ್ಯ ಗುರಿಯಾಗಿಬಿಟ್ಟಿದೆ ಕಾಂಗ್ರೆಸ್ ಪಕ್ಷಕ್ಕೆ. ಚುನಾವಣೆಯಿಂದ ಚುನಾವಣೆಗೆ ಒಂದು ಉದ್ಯಮದ ಥರ ನಡೀತಾ ಇದೆ, ಒಂದು ಇಂಡಸ್ಟ್ರಿ ಥರ ಕಾಂಗ್ರೆಸ್ ಪಕ್ಷದ ಕಾರ್ಯಚಟುವಟಿಕೆಗಳು. ಅಲ್ಲಿ ಇವತ್ತು ಕಾಂಗ್ರೆಸ್ ಸೇವಾದಳದ ಕಾರ್ಯಕರ್ತರು ಅಂತಿದ್ದಾರೆ. ಅವರೆಲ್ಲ ಪಾಪ ಬಾಡಿಗೆ ಸೇವಕರ ಥರ ಅಲ್ಲಿ ಕೆಲಸ ಮಾಡ್ತಿರ್ತಾರೆ ಹೊರತು ಹಿರಿಯ ನಾಯಕರು ಯಾರೂ ಕೂಡ, ಹಿರಿಯ ನಾಯಕರು ಇರಲಿ, ಯೂತ್ ಕಾಂಗ್ರೆಸ್ ನಾಯಕರು ಕೂಡ ಯಾರಾದರೂ ಒಬ್ಬರು ಹಿರಿಯರು ಬಂದು ಅಂತಂದರೆ ಅವ್ರಿಗೊಂದು ಕುರ್ಚಿ ಹಾಕಿಕೊಡೋ ಸೌಜನ್ಯವನ್ನು ಕೂಡ ತೋರಿಸಲ್ಲ. ತಮಗೆ ನೆನಪಿರಲಿ, 100 ವರ್ಷಗಳ ಹಿಂದೆ ಬೆಳಗಾವಿ ಅಧಿವೇಶನ ನಡೆದಾಗ ಸುಮಾರು 74 ಜನ ಮೇಲ್ಜಾತಿಯ ಕಾಂಗ್ರೆಸ್ ಕಾರ್ಯಕರ್ತರುಗಳೆಲ್ಲ ಶೌಚಾಲಯ ನಿರ್ಮಾಣ ಮತ್ತು ಶೌಚಾಲಯ ನೈರ್ಮಲ್ಯದ ಜವಾಬ್ದಾರಿ ಹೊತ್ತಿದ್ರು. ಅವತ್ತು ಬ್ರಾಹ್ಮಣ, ಭಂಗಿ ಅನ್ನೋ ವ್ಯತ್ಯಾಸ ಇರಲಿಲ್ಲ. ಯಾಕಂದರೆ ಗಾಂಧೀಜಿಯವರಿಗೆ ಅತ್ಯಂತ ಪ್ರಿಯವಾಗಿದ್ದು ಈ ಶೌಚಾಲಯ ಸ್ವಚ್ಛತೆ. ಹಾಗಾಗಿ ಅದಕ್ಕೆ ಮತ್ತೆ ಈ ದೇಶಕ್ಕೆ ನೆನಪು ಮಾಡಿದ್ದು ಕಾಂಗ್ರೆಸ್ಸಿಗರು ಯಾರೂ ಅಲ್ಲ, ನರೇಂದ್ರ ಮೋದಿಯವರೇ ತಮ್ಮ ಮೊದಲ ಅವಧಿಯಲ್ಲೇ
ಮೊದಲ ಅವಧಿಯ ಸ್ವಾತಂತ್ರ್ಯೋತ್ಸವ ಭಾಷಣ 2014 ಸ್ವಚ್ಛ ಭಾರತ್ ಅನ್ನೋ ಒಂದು ಘೋಷಣೆಯನ್ನು ಕೊಟ್ಟರು. ಅಷ್ಟೇ ಅಲ್ಲ, ಸ್ವಾಮಿ ವಿವೇಕಾನಂದರನ್ನು ಉದ್ಧರಿಸ್ಬಿಟ್ಟು ದೇವಾಲಯಕ್ಕಿಂತ ಶೌಚಾಲಯ ಮುಖ್ಯ ಅಂತಂದ್ಬಿಟ್ಟು ಅದೇ ವರ್ಷದ ಗಾಂಧಿ ಜಯಂತಿ ದಿವಸ ಸ್ವಚ್ಛ ಭಾರತ ಆಂದೋಲನ ಘೋಷಣೆ ಮಾಡಿದ್ದಷ್ಟೇ ಅಲ್ಲ, ಗಾಂಧೀಜಿಯವರ ಚಾಳೀಸ್ ಏನಿತ್ತು ಅದಕ್ಕೆ ಲಾಂಛನವಾಗಿ ಬಳಸಿದರು. 11 ಕೋಟಿ ಬಡವರ ಮನೆಗಳಿಗೆ ರಾಷ್ಟ್ರಾದ್ಯಂತ ಟಾಯ್ಲೆಟ್ ಕಟ್ಟಿಸ್ಕೊಟ್ರು. ಗಾಂಧೀಜಿಯವರಿಗೆ ಈ ಥರ ಸಾಂಕೇತಿಕ ಗೌರವ ಕೊಡೋದನ್ನು ಕೂಡ ಮರೆತು ಬಿಟ್ಟಿದ್ರು ಕಾಂಗ್ರೆಸ್ಸಿಗರು. ಅದಕ್ಕೆ ಮತ್ತೆ ನೆನಪು ಮಾಡಿಕೊಡೋ ರೀತಿಯಲ್ಲಿ ಇದೇನೋ ಮಾಡೋಕ್ಕೆ ಹೊರಟಿದ್ದಾರೆ. ಇವತ್ತಿನ ಕಾಂಗ್ರೆಸ್ ಪಕ್ಷ ಆ ಸರಳತೆ, ನಿರಾಡಂಬರತೆ ಮತ್ತು ವಿನಮ್ರತೆಯ ಮೌಲ್ಯಗಳನ್ನು ಕಳ್ಕೊಂಡ್ಬಿಟ್ಟು ಅದ್ದೂರಿ, ಆಡಂಬರ ಮತ್ತು ಶ್ರೀಮಂತಿಕೆ ಬಹಿರಂಗ ಪ್ರದರ್ಶನವನ್ನೇ ತನ್ನ ಮೌಲ್ಯವಾಗಿಸ್ಕೊಂಡ್ಬಿಟ್ಟಿದೆ. ಆವತ್ತಿನ ಅಧಿವೇಶನದಲ್ಲಿ ಗಾಂಧೀಜಿಯವರು ಸಮ್ಮೇಳನಾಧ್ಯಕ್ಷರಾಗಿ ಮಾಡಿದ ಭಾಷಣದ 3 ಪ್ರಮುಖ ಮೌಲ್ಯಗಳು ಯಾವುದು ಅಂತಂದರೆ, ಅವರು ಪ್ರಸ್ತಾಪಿಸಿದ 3 ಮೌಲ್ಯಗಳು: ಒಂದು ಅಹಿಂಸಾತ್ಮಕ ಪ್ರತಿಭಟನೆ, ಅಹಿಂಸೆ; ಎರಡನೇದು ಅಸಹಕಾರ, ಆವತ್ತಿನ ಬ್ರಿಟಿಷ್ ಸಾಮ್ರಾಜ್ಯಶಾಹಿ ಸರ್ಕಾರ ಜೊತೆಗೆ ಅಸಹಕಾರ; ಮತ್ತು ಮೂರನೇದು ಸವಿನಯ ಕಾನೂನು ಭಂಗ. ಸವಿನಯ ಕಾನೂನು ಭಂಗ ಅಂದರೆ ಸಿವಿಲ್ ಡಿಸೋಬಿಡಿಯನ್ಸ್, ಸತ್ಯಾಗ್ರಹ. ಈ 3 ಅಸ್ತ್ರಗಳನ್ನು ಸ್ವಾತಂತ್ರ್ಯ ಹೋರಾಟಗಾರರಿಗೆ ಕೊಟ್ಟು ಅವ್ರಿಗೆ ಮನವರಿಕೆ ಆಗೋ ರೀತಿಯಲ್ಲಿ ಬಿಂಬಿಸಿದ್ದು ಇದೇ ಅಧಿವೇಶನದಲ್ಲಿ ಗಾಂಧೀಜಿಯವರು. ಅಂದಹಾಗೆ ಈ ಗಾಂಧಿಗಿರಿ ಅನ್ನೋ ಶಬ್ದ ಚಾಲ್ತಿಗೆ ಬಂದಿದ್ದು 2006ರಲ್ಲಿ. ಲಾಗೆ ರಹೋ ಮುನ್ನಾ ಭಾಯಿ, ಬಾಲಿವುಡ್ ಚಿತ್ರರಂಗದ ಪ್ರತಿಭಾಶಾಲಿ ನಿರ್ದೇಶಕ ರಾಜ್ಕುಮಾರ್ ಹಿರಾನಿ ನಿರ್ಮಿಸಿದ ಆ ಚಿತ್ರದಲ್ಲಿ ಸಂಜಯ್ ದತ್ ಮತ್ತು ಅರ್ಷದ್ ವಾರ್ಸಿ ಅವರಿಬ್ಬರು ಒಂದು ಮೆಡಿಕಲ್ ಕಾಲೇಜಿನ ವಿದ್ಯಾರ್ಥಿಗಳಾಗಿರ್ತಾರೆ. ಅದರಲ್ಲೂ ಈ ಸಂಜಯ್ ದತ್ ಪಾತ್ರಧಾರಿ ಆತ ಭೂಗತ ಜಗತ್ತಿನ ಜೊತೆಗೆ ಸಂಪರ್ಕ ಹೊಂದಿರೋ ಒಬ್ಬ ಧಾಡಿಸಿ ಯುವಕನಾಗಿರ್ತಾನೆ. ಅಂದರೆ ಇವತ್ತಿನ ಕಾಂಗ್ರೆಸ್ಸಿನ ಪ್ರತಿಬಿಂಬದ ಥರ ಇರ್ತಾನೆ. ಪ್ರತಿಯೊಂದರೂ ಕೂಡ ಧನಬಲ, ಜಾತಿಬಲ, ತೋಳ್ಬಲ ಪ್ರದರ್ಶನ. ಇದರಿಂದಾಗಿ ಆತ ತರಗತಿಯಲ್ಲಾಗಲಿ ಪರೀಕ್ಷೆಯಲ್ಲಾಗಲಿ ತನ್ನ ಪ್ರೊಫೆಸರ್ಗಳನ್ನ ಹೆದರಿಸ್ತಾ ಇರ್ತಾನೆ, ಪ್ರಿನ್ಸಿಪಾಲ್ರನ್ನ ಹೆದರಿಸ್ತಾ ಇರ್ತಾನೆ. ಅಂಥ ಒಬ್ಬ ಗೂಂಡಾಗಿರಿಯ ಸಂಕೇತವಾಗಿದ್ದ ಆ ಪಾತ್ರ ಏನಿರುತ್ತೆ, ನಿಧಾನವಾಗಿ ಅವನಿಗೆಲ್ಲೋ ಜ್ಞಾನೋದಯವಾದಂತೆ ಕನಿಷ್ಠಲ್ಲಿ ಅವ್ರಿಗೆ ಗಾಂಧೀಜಿ ಬಂದು ಆತನಿಗೆ ಬುದ್ಧಿ ಹೇಳೋಕ್ಕೆ ಶುರು ಮಾಡ್ತಾರೆ. ಆ ಸಿನಿಮಾದುದ್ದಕ್ಕೂ ಕೂಡ ಆತನ ಪರಿವರ್ತನೆ. ಈ ಥರ ದಾದಾಗಿರಿಗೆ ಹೆಸರಾಗಿದ್ದ ವ್ಯಕ್ತಿ ಆ ಮುನ್ನಾಭಾಯ್ ಅನ್ನೋ ಆ ವಿದ್ಯಾರ್ಥಿ ಆ ಚಿತ್ರ ಮುಗಿತಾ ಬಂದಂಗೆ ಪೂರ್ತಿ ಗಾಂಧಿವಾದಿ ಆಗೋಗ್ಬಿಡ್ತಾನೆ. ತಾನು ಮಾಡಿದ ತಪ್ಪುಗಳಿಗೆ, ಪ್ರಮಾದಗಳಿಗೆ, ತಾನು ನಡೆಸೋದು ಗೂಂಡಾಗಿರಿ ಬಗ್ಗೆ ಪಶ್ಚಾತ್ತಾಪ ಪಡ್ತಾನೆ, ಪ್ರಾಯಶ್ಚಿತ್ತ ಮಾಡ್ಕೊಳ್ತಾನೆ. ಪ್ರಿನ್ಸಿಪಾಲ್ರು ಒಂದು ಕಾಲದಲ್ಲಿ ಆತನಿಗೆ ಡಿಬಾರ್ ಮಾಡ್ಬೇಕಂತಿರ್ತಾರೆ. ಕೊನೆಗೆ ಆ ಪ್ರಿನ್ಸಿಪಾಲ್ರ ಮನಸ್ಸು ಗೆಲ್ಲುವಂಥ ವ್ಯಕ್ತಿತ್ವವನ್ನು ರೂಪಿಸ್ಕೊಂಡ್ಬಿಟ್ಟು ಗಾಂಧೀಜಿ ತತ್ವಗಳ ಸಾಕಾರ ಮೂರ್ತಿ ಆಗಿಬಿಡ್ತಾನೆ. ನಮಗೆಲ್ಲ ನೆನಪಿರಲಿ, ಆ ಚಿತ್ರ ಪ್ರದರ್ಶನ ಅದ್ಭುತವಾದ ಯಶಸ್ಸನ್ನು ಕಂಡಿತು. ಆ ಚಿತ್ರ ಮುಗಿದಾಗ ಪ್ರೇಕ್ಷಕರಿಗೆಲ್ಲ ಭಾವುಕರಾಗ್ತಾಯಿದ್ರು. ಎದ್ದು ನಿಂತು ಚಪ್ಪಾಳೆ ತಟ್ಟಿದ ಒಂದು ಅನುಭವವನ್ನು ಸ್ವತಃ ನಾನೇ ಕಂಡಿದ್ದೇನೆ ಆ ಸಿನಿಮಾಕ್ಕೆ ಸಂಬಂಧಪಟ್ಟಂತೆ. ಕನಿಷ್ಠ ಪಕ್ಷ ಆ ಚಿತ್ರದ ಪಾತ್ರಧಾರಿಯಾಗಿದ್ದ ಸಂಜಯ್ ದತ್ ತಾನು ಮಾಡಿದ ಪ್ರಮಾದಗಳಾಗಿ ಪ್ರಾಯಶ್ಚಿತ್ತ ಪಟ್ಬಿಟ್ಟು ಗಾಂಧಿಗಿರಿಯನ್ನು ತನ್ನ ಜೀವನದ ಮೌಲ್ಯವಾಗಿ ಅಳವಡಿಸ್ಕೊಳ್ತಾನೆ. ಕರ್ನಾಟಕದ ಕಾಂಗ್ರೆಸ್ಸಿಗರು, ಭಾರತದ ವಿವಿಧ ರಾಜ್ಯಗಳಲ್ಲಿರೋ ಕಾಂಗ್ರೆಸ್ಸಿಗರು ಇನ್ನು ಮುಂದಾದರೂ ಕೂಡ ಆ ಗಾಂಧಿಗಿರಿ ಅಂತಂದರೆ ನಿಜವಾದ ಗಾಂಧೀಜಿ ಕಾಲದ ಮೌಲ್ಯಗಳನ್ನು ಅಳವಡಿಸ್ಕೊಳ್ಳಿ ಅನ್ನೋದು ಈ ದೇಶ ಜನರ ಆಶಯ. ನೋಡಿ, ಅಹಿಂಸೆ, ಅಸಹಕಾರ ಮತ್ತು ಸತ್ಯಾಗ್ರಹ ಈ 3 ತತ್ವಗಳನ್ನು ಕೊಟ್ಟ ಗಾಂಧೀಜಿಯಲ್ಲಿ ಇವತ್ತು ಇಲ್ಲಿ ಅಧಿಕಾರಸ್ಥ ಕಾಂಗ್ರೆಸ್ ಸರ್ಕಾರದ ಮಂತ್ರಿಗಳೆಲ್ಲ ಹೋಗ್ಬಿಟ್ಟು ದಿಲ್ಲಿ ಜಂತರ್ ಮಂತರ್ನಲ್ಲಿ ಮೋದಿ ಸರ್ಕಾರ ನಮಗೆ ತೆರಿಗೆ ಹಣ ಹಂಚಿಕೆಯಲ್ಲಿ ಅನ್ಯಾಯ ಮಾಡ್ತಿದೆ ಅಂತ ಹೇಳ್ಬಿಟ್ಟು ಇವರು ಸತ್ಯಾಗ್ರಹ ಮಾಡ್ತಾರೆ. ಮಂತ್ರಿಗಳಾಗಿರೋರು ಸತ್ಯಾಗ್ರಹ ಮಾಡೋ ಅವಕಾಶವೇ ಇಲ್ಲ. ಇವರೆಲ್ಲ ಕಾನೂನು ಮತ್ತು ಸುವ್ಯವಸ್ಥೆನ ಎತ್ತಿಡಿತೇವೆ ಅಂತ ಪ್ರಮಾಣ ವಚನ ಮಾಡಿ ಮಂತ್ರಿಗಳಾಗಿರ್ತಾರೆ. ಬಟ್ ಮಂತ್ರಿಗಳಾಗಿರೋರು ಪ್ರತಿಭಟನೆಯಲ್ಲಿ ತೊಡಗಿಸ್ಕೊಳ್ತಾ ಇದ್ದಾರೆ. ಅಂದರೆ ಗಾಂಧೀಜಿಯವರ ಪ್ರತಿಯೊಂದು ತತ್ವಕ್ಕೂ ಕೂಡ ಅಪಚಾರ ಮಾಡ್ತಾ ಬಂದಿರೋ ಇವತ್ತಿನ ಕಾಂಗ್ರೆಸ್ಸಿಗರು ಇರಲಿ, ಸಾಂಕೇತಿಕವಾಗಿ ಆದರೂ ಆ 100 ವರ್ಷಗಳ ಹಿಂದಿನ ಆ ಚರಿತ್ರೆಯನ್ನು ನೆನಪಿಸ್ಕೊಳ್ತಾ ಇದ್ದಾರಲ್ಲ ಅನ್ನೋದೊಂದೇ ಸಮಾಧಾನ ಅಂತ ಹೇಳ್ತಾ ಈ ಸಂಚಿಕೆಯನ್ನು ಮುಗಿಸ್ತಾ ಇದ್ದೇನೆ. ನಮಸ್ಕಾರ.